ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವಾಗ ನಾನು 3:45 ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ನಾನು ತುಂಬ ಒಂದು ತಿಂಗಳು ಟು 2 ತಿಂಗಳು ಆಯ್ತು ಅನಿಸುತ್ತೆ ನನ್ನ ಫಿಟ್ನೆಸ್ ರೊಟೀನ್ ಬಿಟ್ಟು. ಬಟ್ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಫಿಟ್ನೆಸ್ಸು. ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಯಾಕೆ ಅಂದರೆ ತುಂಬ ದಿನಗಳಾಗಿತ್ತಲ್ಲ ನಾನು ಫಿಟ್ನೆಸ್ ಜರ್ನಿ ಬಿಟ್ಬಿಟ್ಟು. ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಸೊ ಹಾಗಾಗಿ ನನಗೆ ತುಂಬ ಖುಷಿ ಆಯಿತು. ಕಾರಣ ಏನು ಅಂದರೆ ಟೈಮ್ ಇಲ್ಲ. ಎರಡನೇದು ಬಂದುಬಿಟ್ಟು ನನಗೆ ಅದು ಫಿಟ್ನೆಸ್ ಮಾಡಬೇಕು ಅಂದರೆ ಏನೋ ಒಂಥರ ಸೋಂಬೇರಿ ಥರ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಇಷ್ಟು ದಿನ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಇವಾಗ ಹಿಂಗಿರಬಾರ್ದು, ನಾನು ಫಿಟ್ನೆಸ್ ಸ್ಟಾರ್ಟ್ ಮಾಡಬೇಕು, ನಾವು ಸೋಂಬೇರಿತನ ಬಿಡಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಅಂದರೆ ಇನ್ನೊಂದು ಕಾರಣ ಅಂದರೆ ಫಂಕ್ಷನ್ಸು ಜಾಸ್ತಿ ಇತ್ತು, ಗೃಹ ಪ್ರವೇಶ ಇತ್ತು, ಮ್ಯಾರೇಜ್ ಇತ್ತು. ಅಂದರೆ ನಾವು ಸಿಟಿಗೆ ಹೋಗ್ಬಿಟ್ಟು ನಮ್ಗೆ ಬೇಕಾಗಿರೋವೆಲ್ಲ ತೊಗೊಂಡು ಬರಬೇಕಿತ್ತು. ಸೀರೆ ಎಲ್ಲ ತೊಗೊಂಬರ್ಬೇಕಿತ್ತು. ಆ ಒಂದಿನ ಎಲ್ಲ ಬೆಂಗ್ಳೂರಿಗೆ ಹೋಗಿದ್ವಿ. ಮತ್ತು ಸೀರೆ ತಂದುಬಿಟ್ರೆ ಸಾಕು, ಅದಕ್ಕೆ ಎಷ್ಟೊಂದು ಮಾಡಬೇಕು. ಬ್ಲೌಸ್ ಹೊಲಿಸ್ಬೇಕು, ಫಾಲ್ಸ್ ಹಾಕ್ಸ್ಬೇಕು, ಮತ್ತು ಕುಚ್ಚು ಕಟ್ಟಿಸ್ಬೇಕು, ಎಷ್ಟೊಂದೆಲ್ಲ ಇರುತ್ತೆ. ಅವೆಲ್ಲನೂ ನಾನು ಓಡಾಡಿಕೊಂಡು ಸಿಟಿಗೆ ಅದು ಟೈಮ್ ಸಿಗಲಿಲ್ಲ ಫಿಟ್ನೆಸ್ ಮಾಡೋಕ್ಕೆ. ಸೊ ಮದುವೆ ಆಯಿತು, ಫಂಕ್ಷನ್ಸ್ ಎಲ್ಲ ಆಯಿತು ಅಲ್ವಾ. ಸೊ ಇವತ್ತು ಫ್ರೀ ಇದ್ದೀನಿ. ನೆಕ್ಸ್ಟ್ ವೀಕಲ್ಲಿ ನಾವು ಕುಕ್ಕೆ ಹೋಗ್ತಾಯಿದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗ್ತಾಯಿದ್ದೀವಿ. ನಾವಾಗೊಂದು 3-4 ಡೇಸು ದೇವಸ್ಥಾನ ಪೂಜೆ ಅದು ಇದು ಇರುತ್ತಲ್ಲ. ಸೊ ಈ ವೀಕೆಲ್ಲ ಮಾಡೋಣ, ಬಿಡೋದು ಯಾಕೆ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಈಗ ಫಿಟ್ನೆಸ್ ಆಯಿತು, ವ್ಯಾಯಾಮ ಮಾಡಿಕೊಂಡು ಬಂದೆ. ಈಗ ನೋಡಿರಿ, ನನ್ನ ಫೇಸ್ ನೋಡಿದ್ರೆ ಗೊತ್ತಾಗಿರಬೇಕಲ್ಲ, ಸ್ವೆಟ್ ಆಗಿರೋದು. ಅದು ಇನ್ನೊಂದೇನೆಂದರೆ ತುಂಬ ಬಿಸಿ ಇರೋದ್ರಿಂದ ಬೇಗ ಸ್ವೆಟ್ ಆಗಿಬಿಡ್ತೀವಿ ನಾವು, ಬೇಗನೆ ಸುಸ್ತಾಗಿಬಿಡುತ್ತೆ ಬಾಡಿ ಎಲ್ಲನೂ. ಯಾಕೆಂದರೆ ಇಷ್ಟು ದಿನ ಬಾಡಿ ಫ್ರೀ ಆಗಿತ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿದ್ದೆ ಅಲ್ಲ. ಸೊ ಇವಾಗ ಇದಕ್ಕೆ ಅಡ್ಜಸ್ಟ್ ಆಗಬೇಕು ಅಂದರೆ ಒಂದು 3-4 ಡೇಸ್ ಆದರೂ ಬೇಕು ನನಗೆ. ಮತ್ತು ಇವೆಲ್ಲ ನೋವುತ್ತೆ, ಕಾಲುಗಳೆಲ್ಲ ನೋವುತ್ತೆ. ಸೊ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಆದರೆ ನಾವು ಬಿಡ್ದಿರೋ ದಿನ ಇದೇ ಥರ ಒಂದೇ ರೊಟೀನಲ್ಲಿದ್ದರೆ ನಮಗೇನು ಅನಿಸೋದಿಲ್ಲ. 1 ಮಂತೋ 2 ಮಂತೋ ಈ ಥರ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದರೆ ಆಕ್ಟಿವ್ ಆಗಿರಬೇಕು ನಾವು. ಅದನ್ನೆಲ್ಲ ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರಬೇಕು, ನಾನು ಮಾಡೇ ಮಾಡ್ತೀನಿ ಅಂತ. ಸೊ ನಾನು ಏನನ್ನಾಗಲಿ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಓಕೆನಾ? ಈಗ ವಾಟರ್ ಕುಡಿಬೇಕು, ಅದು ಸ್ವೆಟ್ಟೆಲ್ಲ ಆಗಿರುತ್ತಲ್ಲ. ಮತ್ತು ಇನ್ನೊಂದೇನೆಂದರೆ ಬೆವರೋಗಿರುತ್ತೆ, ಅದು ನೀರು ಕುಡಿಬೇಕು. ಒಂದು 1/2 ಲೀಟರ್ ಆದರೂ ಕುಡಿಬೇಕಲ್ಲ ನೋಡಿ, ಇನ್ನೊಂದು ಲೋಟ 1/2 ಲೀಟರ್ ಕುಡಿಬೇಕಲ್ಲ. ಅದಕ್ಕೆ ಈ ಥರ ಲೋಟದಲ್ಲಿ ಎತ್ಕೊಂಬಂದ್ಬಿಟ್ಟೆ, ಗ್ಲಾಸಲ್ಲಿ ಎತ್ಕೊಂಬಂದ್ಬಿಟ್ಟೆ, ನೀರು ಎತ್ಕೊಂಬಂದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ವಾಟರ್ ಕುಡಿಯೋಣ ಅಂದ್ಬಿಟ್ಟು. ಮತ್ತು ನಮ್ಮ ಬಾಡಿ ಡಿಹೈಡ್ರೇಷನ್ ಆಗದೆ ಇರುತ್ತೆ. ನೀರು ಕುಡಿಬೇಕು. ಇಲ್ಲಾಂದರೆ ನೀರು ಕುಡಿಲಿಲ್ಲ ಅಂದರೆ ಡಿಹೈಡ್ರೇಷನ್ ಆಗೋಗುತ್ತೆ ಬಾಡಿ. ನಾವು ಯಾವಾಗೂ ಹೈಡ್ರೇಷನ್ ಇರಬೇಕಲ್ಲ, ಬಾಡಿ ವಾಟರ್ ಇರಬೇಕು. ಹಾಗಾಗಿ ನಾನೀಗ ನೀರು ಕುಡಿದ್ಬಿಟ್ಟು ನೆಕ್ಸ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಕಾಫಿ ಮತ್ತು ಸ್ನ್ಯಾಕ್ಸು ಎಲ್ಲ ಇರುತ್ತೆ ಅಲ್ಲ, ಇದು ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಫ್ರೆಶ್ ಅಪ್ ಆಗಿ ಎಲ್ಲ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಈಗಲೇ ಡ್ರೆಸ್ ಬಂದಿತ್ತು, ಕುರ್ತಾ 3 ಪೀಸ್ ಕುರ್ತಾ ಸೆಟ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಂಗೆ ತುಂಬ ಇಷ್ಟ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಿದೆ, ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ. ವಿ ನೆಕ್ಕು, ನೆಕ್ಸ್ಟು 3/4 ಸ್ಲೀವ್ಸು, ಮತ್ತು ದುಪ್ಪಟ್ಟ ನೋಡಿರಿ ತುಂಬ ಚೆನ್ನಾಗಿದೆ. ಈ ಫ್ಲವರ್ಸ್ ಎಲ್ಲ ಕೊಟ್ಟಿದ್ದಾರೆ. ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ರಯಾನ್ ಕ್ಲಾತು. ಪ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಕಂಫರ್ಟ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಂಫರ್ಟು ತುಂಬ ಇಷ್ಟ ಆಯಿತು ನನಗೆ ಡ್ರೆಸ್ಸು.
ಈಗಲೇ ಇನ್ನೂ ಬಂದಿತ್ತು. ನಾನು ಓಪನ್ ಮಾಡಿ ಹೇಗಿದೆ ಏನು ಅಂತ ನೋಡಿದೆ. ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ನಾವು ಕುಕ್ಕೆ ಅದೆಲ್ಲ ಹೋಗ್ತೀವಲ್ಲ, ಬೇಕಾಗುತ್ತೆ ಅಂದ್ಬಿಟ್ಟು ಬುಕ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಈ ಡ್ರೆಸ್ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಅಲ್ಲಾದ್ರೂ ಪಿನ್ ಮಾಡಿ ಇಟ್ಟಿರ್ತೀನಿ. ನಿಮ್ಗೆ ಬೇಕಾದವರು ಹೋಗಿ ಬೈ ಮಾಡ್ಕೊಳ್ಳಿ. ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್, ಓಕೆನಾ? ಇನ್ನು ಈಗ ಹೋಗಿ ಕಾಫಿ ಮಾಡಿಕೊಂಡು ಆಮೇಲೆ ಸಿಗ್ತೀನಿ, ಓಕೆನಾ? ಮತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗೀತು, ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲ ಮುಗೀತು. ಕಾಫಿ ಮಾಡ್ಕೊಂಡಿದ್ದೀನಿ. ಈ ಕಾಫಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಇದು ಏನು ಗವಾ ಫ್ರೂಟ್ ಇದೆ, ಅದು ತಿಂದರೆ ಸ್ನ್ಯಾಕ್ಸ್ ಮುಗೀತು. ಇನ್ನು ರೈಸ್ ಒಂದು ಮಾಡಿಬಿಡ್ತೀನಿ. ಸಾಂಬಾರಿದೆ, ಎಷ್ಟೊತ್ತು ಮಾಡಬೇಕು ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ ನಾನು, ಓಕೆನಾ? ಈ ಕಾಫಿ ಕುಡಿದು ಫ್ರೂಟ್ ತಿಂದು ಮತ್ತೆ ಸಿಗ್ತೀನಿ, ಓಕೆನಾ ಫ್ರೆಂಡ್ಸ್? ಇವಾಗ ರೈಸ್ ಇಟ್ಟಿದ್ದೀನಿ. ಈಗ ಸಾಂಬಾರು ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಯಾಕಂದರೆ ಬೇಸಿಗೆ ಕಾಲ ಅಲ್ವಾ, ಅದು ಸಾಂಬಾರೆಲ್ಲ ಕೆಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಎತ್ಕೊಂಡ್ಬಂದು ಬಿಸಿ ಮಾಡ್ತಾಯಿದ್ದೀನಿ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ರೈಸ್ ಆಗ್ತಾಯಿದೆ. ಇನ್ನೊಂದು ಕಡೆ ನೋಡಬೇಕು, ನಾನು ಏನು ತಿನ್ನಬೇಕು ನನಗೂ ಗೊತ್ತಿಲ್ಲ. ಏನಾದರೂ ರೆಡಿ ಮಾಡ್ಕೋಬೇಕು ತಿನ್ನೋಕ್ಕೆ. ಇವಾಗ ನೋಡೋಣ, ಏನಾದರೂ ತಿಂಡಿಗಳು ತಂದರೆ ಅದೇ ತಿಂದು ಸುಮ್ಮನೆ ಆಗ್ತೀನಿ. ಇಲ್ಲಾಂದರೆ ನನಗೇನಾದರೂ ಬೇಗ ಆಗೋ ಥರ ನೋಡಿಕೊಂಡು ಮಾಡ್ಕೊಂಬಿಡ್ತೀನಿ ನಾನು. ನೈಟ್ ಟೈಮ್ ರೈಸ್ ಅವಾಯ್ಡ್ ಮಾಡ್ತೀನಿ ನಾನು. ಸೊ ಹಾಗಾಗಿ ನೋಡೋಣ ಏನು ಮಾಡ್ತಾರೋ, ನಾನು ಮತ್ತೆ ತೋರಿಸ್ತೀನಿ, ಓಕೆನಾ? ಕಾಫಿ ಕುಡಿದ್ಮೇಲೆ ನಾನು ಸ್ನ್ಯಾಕ್ಸ್ ಏನು ತಿಂದಿಲ್ಲ, ಹಾಗಾಗಿ ಎಲ್ಲ ರೈಸು ಅದು ಇದು ಎಲ್ಲ ಆದಮೇಲೆ ರೈಸು ಅದು ಆಗುತ್ತಲ್ಲ ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ಗವಾ ಫ್ರೂಟ್ ತಿಂತೀನಿ. ಮತ್ತು ನಮ್ಮ ಹಸ್ಬೆಂಡು ಅಲ್ಲಿ ಊಟ ತಿಂತಾಯಿದ್ದಾರೆ, ಇನ್ನು ಎಲ್ಲೋ ಬೇರೆ ಕೆಲಸ ಮಾಡಬೇಕಂತೆ. ಸೊ ಹಾಗಾಗಿ ಅವರು ಬೇಗ ಊಟ ತಿಂದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ನೈಟು ಮತ್ತೆ ಹೋದರು. ನಾನು ಮತ್ತೆ ಅಷ್ಟೊತ್ತಿಗೆ ನಾನು ಫ್ರೂಟ್ ತಿಂದ್ಬಿಟ್ಟು ಮತ್ತು ಊಟ ತಿನ್ನೋಣ ಅಂದ್ಬಿಟ್ಟು ಕಾಯ್ತಾಯಿದ್ದೆ. ಫ್ರೂಟ್ ಮಾತ್ರ ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಅದು ಬೇರೆ ಕೆಂಪು ಕಲರ್ ಇತ್ತಲ್ಲ, ತುಂಬ ಇಷ್ಟ ಆಯಿತು ನನಗೆ ಫ್ರೂಟ್ ಅಂತೂ. ಫ್ರೆಂಡ್ಸ್ ನಾನು ರೈಸ್ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ಲ, ಇಷ್ಟೇ ಇಕ್ಕೊಂಡಿರೋದು ನೋಡಿರಿ, ಒಂದು 3-4 ತುತ್ತು ಅಷ್ಟೇ ಇಕ್ಕೊಂಡಿರೋದು ನಾನು. ಇವಾಗ ಇದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂತೀನಿ. ಏನು ಮಾಡ್ಕೋಬೇಕು ನಂಗೆ ಅರ್ಥನೇ ಆಗಿಲ್ಲ, ಅದಕ್ಕೆ ಸ್ವಲ್ಪ ರೈಸ್ ತಿಂದ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಇಕ್ಕೊಂಡಿದ್ದೀನಿ ಅಷ್ಟೇ ನಾನು. ಕೆಲವೊಂದು ಟೈಮ್ಸ್ ಹಾಗೆ ಆಗುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ರೈಸ್ ತಿಂತೀನಿ. ಅವಾಯ್ಡ್ ಮಾಡೋಣ ಅನ್ನೋ ಟೈಮಲ್ಲೇ ತಿನ್ನಬೇಕು ಅನಿಸುತ್ತೆ. ಆದರೂ ಏನು ಪರವಾಗಿಲ್ಲ, ಇಷ್ಟು ತಿಂದರೆ ಏನಾಗಲ್ಲ. ಸೊ ಹಾಗಾಗಿ ತಿಂತಾಯಿದ್ದೀನಿ ನಾನು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.